ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಯಾವ ರೀತಿ ಯೂಟ್ಯೂಬ್ ವಿಡಿಯೋಗೆ ತಮ್ನೇಲ್ ಕ್ರಿಯೇಟ್ ಮಾಡೋದು ಮತ್ತೆ ಅದನ್ನ ಯೂಟ್ಯೂಬ್ ವಿಡಿಯೋಗೆ ಆಡ್ ಮಾಡೋದು ಅಂತ. ತಮ್ನೇಲ್ ಅಂದ್ರೆ ಏನು ಅಂತ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದು ತಮ್ನೇಲ್ ಅಂತಂದ್ರೆ ಈಗ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡೋದ ತಕ್ಷಣ ಒಂದು ಫೋಟೋ ಗೊತ್ತಾ ಫಸ್ಟ್. ಈಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದು ಫೋಟೋ ಕಾಣ್ತಿಲ್ಲ, ಇದನ್ನ ತಮ್ನೇಲ್ ಅಂತ ಕರೀತಾರೆ. ಇದು ನಿಮ್ಮ ವಿಡಿಯೋ ರೆಪ್ರೆಸೆಂಟೇಷನ್ ಮಾಡುತ್ತೆ. ನಿಮ್ಮ ವಿಡಿಯೋ ಯಾವ್ದ್ರ ಬಗ್ಗೆ ಇದೆ ಅಂತ ಬಗ್ಗೆ ಅದು ರೆಪ್ರೆಸೆಂಟೇಷನ್ ಮಾಡುತ್ತೆ. ಸೊ ತುಂಬಾ ಜನ ಅದಕ್ಕೆ ಪ್ರೊಫೈಲ್ ಪಿಕ್ಚರ್ ಅಂತಿದ್ರಿ ಮತ್ತೆ ವಿಡಿಯೋ ಸ್ಟಾರ್ಟಿಂಗ್ ಫೋಟೋ ಅದು ಇದು ಅಂತ ಹೇಳ್ತಾರೆ, ಅದನ್ನ ತಮ್ನೇಲ್ ಅಂತ ಕರೀತಾರೆ. ಯಾಕೆಂದ್ರೆ ತುಂಬಾ ಜನ ಹೊಸಬ್ರು ಬಂದಿದ್ರೆ ಅವ್ರಿಗೆ ಹೆಸರು ಗೊತ್ತಾಗಲ್ಲ. ತಮ್ನೇಲ್ ಅಂತ ಸ್ಪೆಲ್ಲಿಂಗ್ ಹಾಕಿರ್ತೀನಿ ನೋಡಿ. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಅದನ್ನ ಕ್ರಿಯೇಟ್ ಮಾಡೋದು ಹೇಗೆ ಮತ್ತೆ ಆಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ತಮ್ನೇಲು ಚೆನ್ನಾಗಿದ್ದಷ್ಟು ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಹೇಗೆ ಅಂತಂದ್ರೆ ಈಗ ನಿಮ್ಮ ವಿಡಿಯೋ ಯಾರ್ದಾದ್ರು ಸಜೆಷನ್ಗೆ ಹೋಗ್ಬೋದು ಅಥವಾ ಹೋಮ್ ಫೀಡ್ಗೆ ಹೋಗ್ಬೋದು. ಅವರು ಏನೋ ಸರ್ಚ್ ಮಾಡ್ಬೇಕಾದ್ರೆ ನಿಮ್ಮ ವಿಡಿಯೋ ನೋಡ್ತಿರ್ಬೇಕಾದ್ರೆ ತಮ್ನೇಲ್ ಚೆನ್ನಾಗಿತ್ತು ಅಂತಂದ್ರೆ ತುಂಬ ಜನ ಕ್ಲಿಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ನೀವೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀರಾ, ಅಲ್ಲೆಲ್ಲ ಒಂದು ಮದುವೆ ನಡೀತಾ ಇರುತ್ತೆ, ಫುಲ್ಲು ಗ್ರ್ಯಾಂಡಾಗಿ ನಡೀತಾ ಇರುತ್ತೆ ಅಂದ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ, ಮದುವೆನೇ ಇಷ್ಟು ಗ್ರ್ಯಾಂಡಾಗೆಲ್ಲ ಮಾಡ್ತಾರೆ ಡೆಕೋರೇಷನ್ ಎಲ್ಲ ಅಂತಂದ್ರೆ ಅಡುಗೆ ಏನು ಹೆಂಗೆ ಮಾಡ್ತಿರ್ಬೇಡ ಅಂತ ಒಳಗೆ ತಿನ್ಕೊಂಡ್ಬಿಡ್ತೀವಿ. ಸೊ ಅದೇ ಥರ ನಿಮ್ಮ ತಮ್ನೇಲ್ ಇರಬೇಕು, ನೋಡಿದ ತಕ್ಷಣ ಕ್ಲಿಕ್ ಮಾಡಿಬಿಡ್ಬೇಕು, ಆ ಥರ ಇರಬೇಕು. ಹಂಗಂತಂದ್ಬಿಟ್ಟು ಸೆಕ್ಸ್ ಬಗ್ಗೆ ಹುಡುಗಿರದು ಅಶ್ಲೀಲವಾದ ಫೋಟೋಗಳೆಲ್ಲ ಹಾಕೊಂಡು ಮಾಡೋಕೆ ಹೋಗ್ಬಿಡಿ. ಅದು ಕಮ್ಯುನಿಟಿ ಗೈಡ್ಲೈನ್ ಪ್ರಕಾರ ತಪ್ಪು, ನಿಮ್ಮ ವಿಡಿಯೋ ಟೇಕ್ ಡೌನ್ ಆಗಿಬಿಡುತ್ತೆ. ಈಗ ಅದು ಕೂಡ ರೂಲ್ಸ್ ಬಂದಿದೆ, ಏನಂತ ತಮ್ನೇಲ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಚೆನ್ನಾಗಿರೋದು ಮಾಡಿ, ಜನಕ್ಕೆ ಇಷ್ಟ ಆಗೋದು ಅಂತಂದರೆ ಅವ್ರಿಗೆ ಕುತೂಹಲ ಬರ್ಸ್ಬೇಕು. ನಿಮ್ಮ ತಮ್ನೇಲ್ ನೋಡಿದ ತಕ್ಷಣ ಆ ಥರ ತಮ್ನೇಲ್ನ ಕ್ರಿಯೇಟ್ ಮಾಡಿ. ಯಾವ ರೀತಿ ಅಂತಂದ್ರೆ ಈಗ ನನ್ನ ಚಾನಲ್ ನಾನು ತಮ್ನೇಲ್ ಮಾಡ್ತೀನಿ ಗೊತ್ತಾ, ಆ ರೀತಿ ಮಾತ್ರ ಇರಬಾರ್ದು ನಿಮ್ಮ ತಮ್ನೇಲು. ಸೊ ನಂದು ಒಳ್ಳೆ ಜಾತ್ರೆ ಹೆಂಗಿರುತ್ತೆ ಚೆನ್ನಾಗಿರಲ್ಲ, ನನಗೂ ಗೊತ್ತೋದು. ಈಗ ಯಾರು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಕನ್ನಡ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಅಂತ ಏನಾದ್ರು ಮೊಬೈಲ್ ಅಂತ ಹಾಕೋದ್ರೆ ಈಗ ನಂದೇನಾದ್ರು ಬಂತು ಅಂತಂದರೆ ಅವ್ನು ನನ್ನ ತಮ್ನೇಲ್ ನೋಡೇ ನಾನು ವೀಡಿಯೋ ನೋಡಲ್ಲ. ತಮ್ನೇಲ್ ಎಷ್ಟು ಕಚ್ಚಡವಾಗೈತೆ, ವೀಡಿಯೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊಂಟೋಯ್ತಾನೆ. ಸೊ ಅದೇನೋ ನನಗೂ ಚೇಂಜ್ ಮಾಡೋಕೆ ಆಯ್ತಲ್ಲ, ಹಂಗೆ ಬಿಟ್ಕೊಂಡೋಗಿ ಅಂದರೆ ಆ ತಾತ್ರಕ್ಕೆ ಮಾಡ್ಬಿಟ್ಟಿರೋದು. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಏನೋ ತಮ್ನೇಲ್ ಮಾಡಿ ಹಾಕಿ ಹಂಗೆ ಬಿಟ್ಬಿಟ್ಟಿದ್ದೀನಿ. ಈಗಲೂ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿರೋದು ಬೇರೆ ಯೂಟ್ಯೂಬ್ ಚಾನಲ್ಸ್ ನೋಡಿ ಯಾವ ರೀತಿ ತಮ್ನೇಲ್ ಯೂಸ್ ಮಾಡಿದ್ರೆ ಅಂತ ನೋಡಿಕೊಂಡು ಚೆನ್ನಾಗಿರೋದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಂದರೆ ಬೇಸಿಕ್ಕಾಗಿ ಈ ಥರ ತುಂಬ ಜನ ಟೆಕ್ ಚಾನಲ್ ಯೂಸ್ ಮಾಡ್ತಾರಲ್ಲ ಈ ಥರ, ಅಥವಾ ಅದಕ್ಕೆ ನಿಮ್ಮ ಫೋಟೋ ಹಾಕ್ಬಿಟ್ಟು ನಿಮ್ಮ ಫೋಟೋ ಸುತ್ತ ಬಾರ್ಡರ್ ಹಾಕ್ಬಿಟ್ಟು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋಗೆ ಹಾಕಿದ್ದೀನಿ ಆ ತಮ್ನೇಲ್ ಈ ಥರ, ಇದನ್ನು ಕೂಡ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫುಲ್ ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು, ಯಾವ ರೀತಿ ಟೆಕ್ಸ್ಟ್ ಹಾಕೋದು, ಟೆಕ್ಸ್ಟ್ಗೆ ಎಫೆಕ್ಟ್ ಹಾಕೊಳ್ಳೋದು ಹೇಗೆ, ಸ್ಟ್ರೋಕ್ ಹಾಕೊಳ್ಳೋದು ಹೇಗೆ, ಶಾಡೋ ಹಾಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು ಇದು. ಸೊ ಎಲ್ಲ ಟ್ಯೂಟೋರಿಯಲ್ಸ್ ಮಾಡ್ತೀನಿ ಯಾವ ರೀತಿ ಕಂಪ್ಲೀಟ್ ಆಗಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ನೋಡಿ ಈ ವಿಡಿಯೋನ. ಮತ್ತೆ ಲಾಸ್ಟಲ್ಲಿ ಯಾವ ರೀತಿ ಅದನ್ನ ನಿಮ್ಮ ವಿಡಿಯೋಗೆ ಆಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಟ್ಯುಟೋರಿಯಲ್ನಲ್ಲಿ ನಾನು ಪಿಕ್ಸಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬೇಸಿಕ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ರೆಸಲ್ಯೂಷನ್. ಅಂದ್ರೆ ಈಗ ನಿಮ್ಮ ಯೂಟ್ಯೂಬ್ ತಮ್ನೇಲ್ ನೋಡ್ತೀರಾ, ಅದು ಸೈಜ್ ಏನಿರುತ್ತೆ ಗೊತ್ತಾ, 1280 × 720 ಪಿಕ್ಸೆಲ್. ಅದೊಂದು ನೀವು ರೆಸಲ್ಯೂಷನ್ ಹಾಕೊಂಡ್ಬಿಟ್ಟು ನೀವು ಯೂಟ್ಯೂಬ್ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿದ್ರೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಇಲ್ಲ ಅಂತಂದರೆ ಕ್ರಾಪ್ ಮಾಡಬೇಕು, ಝೂಮ್ ಮಾಡಬೇಕು, ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ನೀವು ತಮ್ನೇಲ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ರೆಸಲ್ಯೂಷನ್ ನೋಡ್ಕೊಳ್ಳಿ, 1280 × 720 ಪಿಕ್ಸೆಲ್ ಇರಬೇಕು. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟು ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಈ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಡ್ರಾಯಿಂಗ್ಸ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಪಿಕ್ ಕ್ಯಾನ್ವಾಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ರೆಸಲ್ಯೂಷನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಬಂದ್ಬಿಟ್ಟು ನೀವು 1920 × 1080 ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೈಟ್ ಸೈಡ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಅದು ನೆಕ್ಸ್ಟು. ಓಕೆ, ನೆಕ್ಸ್ಟ್ ತಿರ್ಗಾ ರೈಟ್ ಸೈಡ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಎಡಿಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೂಲ್ಸ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ರೀಸೈಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 1920 ಇರೋ ಕಡೆ 1280 ಅಂತ ಟೈಪ್ ಮಾಡಿ. ಇದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ತಮ್ನೇಲ್ದು ಸೈಜು. ನೆಕ್ಸ್ಟು ರೀಸೈಜ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬೇಕಾದ್ರೆ ನಾವು ಈ ಫೋಟೋನ ಸೇವ್ ಮಾಡ್ಕೊಬೋದು. ಸೊ ಅವಾಗ ಪ್ರತಿ ಸತಿ ನಾವು ಈ ಥರ ಸ್ಟೆಪ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಈ ಫೋಟೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಪ್ರತಿ ಸತಿ ತಮ್ನೇಲ್ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಡೈರೆಕ್ಟಾಗಿ ಈ ಫೋಟೋನ ಓಪನ್ ಮಾಡ್ಕೊಂಬಿಡಿ. ಇಲ್ಲ ಇದು ಕಲ್ತ್ಕೊಂಡ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಕ್ಲೀನಾಗಿ ಯಾವ ರೀತಿ ರೆಸಲ್ಯೂಷನ್ ಸೆಟ್ ಮಾಡೋದು ಅಂತಲೇ ತೋರಿಸ್ಕೊಟ್ಟೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಇದು ಡಿಸೈನ್ ಮಾಡಬೇಕು. ಯಾವ ರೀತಿ ಅಂತಂದರೆ ಇಲ್ಲಿ ಕೆಳಗಡೆ ಬನ್ನಿ, ನಿಮಗೆ ಡ್ರಾ ಅಂತ ಇರುತ್ತೆ, ಡ್ರಾ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಶೇಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ತುಂಬಾ ಶೇಪ್ ಇರುತ್ತೆ, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ಕೊಡ್ಕೊಬೋದು. ಈಗ ನಾರ್ಮಲಾಗಿ ಈ ಸ್ಕ್ವೇರ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಇಲ್ಲಿ ನಿಮಗೆ ಸ್ಟ್ರೋಕ್ ಅಂತ ಇರುತ್ತೆ, ಫಿಲ್ ಮೇಲೆ ಕ್ಲಿಕ್ ಮಾಡಿ, ಅವಾಗ ಫುಲ್ ಫಿಲ್ ಆಗುತ್ತೆ. ಸ್ಟ್ರೋಕ್ ಅಂತಂದರೆ ಬರೀ ಔಟ್ಲೈನ್ ಮಾತ್ರ. ಫಿಲ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಈ ಥರ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಡ್ ಸೆಲೆಕ್ಟ್ ಮಾಡ್ಕೊತೀನಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ 4 ಎಡ್ಜಸ್ ಕಾಣಿಸಿರುತ್ತಲ್ಲ, ಇದನ್ನು ಇಟ್ಕೊಂಡು ಕರೆಕ್ಟಾಗಿ ನಿಮ್ಗೆ ಎಷ್ಟು ಬೇಕಿದ್ರೆ ನೀವು ರೀಸೈಜ್ ಮಾಡ್ಕೊಬೋದು. ನೋಡಿ ಕರೆಕ್ಟಾಗಿ ಈ ಥರ ಮೇಲ್ ಮಡಿಕೊಂಬಿಡಿ, ಹೆಂಗೆ ಬೇಕಂಗೆ ಮಡಿಕೊಂಡು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಟೆಕ್ಸ್ಟ್ ಟೈಪ್ ಮಾಡೋದು ಅಷ್ಟೇ. ಇದು ಸಿಂಪಲ್ ತಮ್ನೇಲ್ ಹೇಳ್ಕೊಡ್ತಿದ್ದೀನಿ. ನೆಕ್ಸ್ಟು ಈ ವಿಡಿಯೋಗೆ ಹಾಕಿದ್ದೀನಿ ಆ ತಮ್ನೇಲ್ ತೋರಿಸ್ತೀನಿ. ಸೊ ನಿಮಗೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಟೈಪ್ ಮಾಡಿ. ಫಸ್ಟ್ ಹೌ ಟು ಕನ್ನಡದಲ್ಲೂ ಟೈಪ್ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ಹೌ ಟು ಟೈಪ್ ಮಾಡ್ಬಿಟ್ಟು ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕರೆಕ್ಟಾಗಿ ಇದನ್ನು ಮೇಲ್ ತೊಗೊಂಡು ಮಡಗಿ ನೋಡಿ ಔಟು. ಸೊ ಈ ಟೆಕ್ಸ್ಟ್ ಎಫೆಕ್ಟ್ ಎಲ್ಲ ಮುಂದೆ ತೋರಿಸ್ತೀನಿ, ಇನ್ನೂ ಒಳ್ಳೊಳ್ಳೆ ಎಫೆಕ್ಟ್ ಇದೆ ಟೆಕ್ಸ್ಟ್. ಸೊ ಈಗ ಸಿಂಪಲಾಗಿ ಫಸ್ಟ್ ಒಂದು ಸ್ಟಾರ್ಟಿಂಗ್ ಹೇಳ್ಕೊಡ್ತೀನಿ ಅಷ್ಟೇ. ಈಗ ಔಟು ಈಗ ಆಗಿದೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಯಾವ ಇದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಂಟು ನೋಡಿ ಹ್ಯಾಂಡ್ ರೈಟಿಂಗ್ ಥರ ಬೇಕಾ, ಸೊ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಂಡು ಹೀಗೆ
ಬಿಡ್ಬೋದು. ಇನ್ನು ಬೇರೆ ಬೇರೆ ಇದೆ, ಇದ್ರದ್ದು ಔಟ್ಲೈನ್ ಇದೆ, ಶ್ಯಾಡೋ ಇದೆ, ಅದ್ರ ಬಗ್ಗೆ ಎಲ್ಲ ಮುಂದೆ ತೋರಿಸ್ತೀನಿ. ಸೊ ಈಗ ಔಟು ಆಯಿತು. ನೆಕ್ಸ್ಟು ಬೇರೆ ಏನಾದ್ರು ಟೆಕ್ಸ್ಟ್ ಬರೀಬೇಕು ಅಂತಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ತಮ್ನೇಲ್ ಇನ್ ಮೊಬೈಲ್ ಹಾಕೋಣ. ಇಲ್ಲಿ ಕಲರ್ ಅಂತ ಇರುತ್ತಲ್ಲ, ಈ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌ ಟು ಕ್ರಿಯೇಟ್ ತಮ್ನೇಲ್ ಇನ್ ಮೊಬೈಲ್ ನೋಡಿ ಬಂದೇ ಬಿಡ್ತು. ನೆಕ್ಸ್ಟು ಈ ಎ ಅಂತ ಇರುತ್ತಲ್ಲ, ಇದು ಫಾಂಟು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ಫಾಂಟ್ ಇಷ್ಟ ಆಗಲಿಲ್ಲ ಅಂತಂದರೆ ಬೇರೆ ಫಾಂಟ್ ಕೊಟ್ಬಿಟ್ಟು ರೀಸೈಸ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೋಡಿ ಒಂದು ಸಿಂಪಲ್ ಆಗಿ ಒಂದು ತಮ್ನೇಲು ಕ್ರಿಯೇಟೇ ಆಗೋದು. ನೆಕ್ಸ್ಟ್ ಇದನ್ನು ಸೇವ್ ಮಾಡಿಕೊಂಡ್ರೆ ಒಂದು ತಮ್ನೇಲ್ ಆಯಿತು. ಸೊ ನೆಕ್ಸ್ಟ್ ಒಬ್ಬರಿಗೆ ಫೋಟೋ ಹಾಕಬೇಕಾಗಿರುತ್ತೆ ಪಕ್ಕದಲ್ಲಿ, ಅವ್ರದ್ದು ಒಂದು ಫೋಟೋ ಇರಬೇಕು. ತುಂಬ ಜನ ಯೂಟ್ಯೂಬರ್ಸ್ ಹಂಗೆ ಮಾಡೋದು, ಟೆಕ್ಸ್ಟ್ ಜೊತೆ ಅವ್ರದ್ದೊಂದು ಫೋಟೋ ಹಾಕೊಂಡ್ಬಿಡ್ತಾರೆ. ಆ ಫೋಟೋ ಹಾಕೊಳ್ಳೋದಿಗೆ ಈಗ ಟೆಕ್ಸ್ಟ್ ಎಲ್ಲ ಓಕೆ ಆಯಿತು ಅಂತಂದರೆ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಫೋಟೋ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಯಾವ ಫೋಟೋ ಬೇಕು ಅದನ್ನು. ನೆಕ್ಸ್ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ನೋಡಿ ಬಂದಿದೆ. ನೆಕ್ಸ್ಟ್ ಇದನ್ನು ಜಾಸ್ತಿ ರೀಸೈಸ್ ಮಾಡಿಕೊಂಡು ಕ್ರಾಪ್ ಅಂತಿರುತ್ತೆ, ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಟಾಗಿ ಎಷ್ಟು ಫೋಟೋ ಬೇಕು ಅಂತ, ಈಗ ನಾವು ಬ್ಯಾಕ್ಗ್ರೌಂಡ್ ತೆಗಿಬೇಕಲ್ವ, ಇದು ನಿಂಗೆ ಯಾಕೋ ಅಸಹ್ಯವಾಗಿ ಕಾಣುತ್ತೆ ಪಕ್ಕ. ನೆಕ್ಸ್ಟು ಕರೆಕ್ಟಾಗಿ ನಿಮ್ಮ ಫೋಟೋ ಎಷ್ಟು ಬೇಕು ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಗೆ ಇಲ್ಲಿ ಕಟ್ಔಟ್ ಅಂತ ಇರುತ್ತೆ, ಈ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೋರ್ಟ್ರೇಟ್ ಥರ ಕಾಣ್ತಿರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಾನು ಈಸಿಯಾಗಿ ಹೇಳ್ಕೊಡ್ತಿದ್ದು, ಬ್ಯಾಕ್ಗ್ರೌಂಡು ಪಿಕ್ಸಾರ್ಟಲ್ಲಿ ಮಾಮೂಲಿ ಒಂದೊಂದು ಇದನ್ನು ನೀವು ಮಾಡ್ಕೊಬೇಕಾಗುತ್ತೆ. ಬಟ್ ಇದು ಈಸಿಯಾಗಿ ಆ ಪೋರ್ಟ್ರೇಟ್ ಮೇಲೆ ಕ್ಲಿಕ್ ಕೊಟ್ಟರೆ ಕ್ಲೀನಾಗಿ ಅದನ್ನೇ ಬ್ಯಾಕ್ಗ್ರೌಂಡ್ನ ಇದು ಮಾಡಿಬಿಡುತ್ತೆ. ಸೊ ಈಗ ಕರೆಕ್ಟಾಗಿ ಹೋಗಿದೆ. ನೆಕ್ಸ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಬ್ಯಾಕ್ಗ್ರೌಂಡ್ ಕಂಪ್ಲೀಟಾಗಿ ಹೊಂಟೆ ಹೋಯಿತು. ನೆಕ್ಸ್ಟ್ ಬೇಕಾದ್ರೆ ಇದನ್ನು ರೀಸೈಸ್ ಮಾಡಿಕೊಂಡು ಹಿಂಗೆ ಹಿಡ್ಕೊಂಬಿಟ್ಟು ನೆಕ್ಸ್ಟು ನಿಮ್ಗೆ ಇಲ್ಲಿ ಬಾರ್ಡರ್ ಅಂತ ಇರುತ್ತೆ ನೋಡಿ, ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಕಲರ್ ಬೇಕಾ ಕಲರ್ ಕೊಟ್ಟರೆ ಔಟ್ಲೈನ್ ಹತ್ರ ಕಲರ್ ಬರುತ್ತೆ ನೋಡಿ. ಸಿಂಪಲಾಗಿ ಒಂದು ತಮ್ನೇಲ್ ಹಾಗೆ ಹೋಯಿತು. ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಬೋದು ಅಂತಂದರೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ರೈಟ್ ಆರೋ ಮಾರ್ಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋದು ಬಿಟ್ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಸೇವ್ ಆಗುತ್ತೆ. ನೆಕ್ಸ್ಟ್ ಇದನ್ನು ನೀವು ವೀಡಿಯೋಗೆ ಹಾಕೊಬೋದು, ಅದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಷ್ಟು ತನಕ ಮಾಡಿದ್ದು ಒಂದು ಬೇಸಿಕ್ ತಮ್ನೇಲ್ ಅಷ್ಟೇ. ಸೊ ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಬೇರೆ ಅವ್ರು ಯಾವ ರೀತಿ ತಮ್ನೇಲ್ ಯೂಸ್ ಮಾಡಿರ್ತಾರೆ, ಯಾವ ರೀತಿ ಡಿಸೈನ್ ಯೂಸ್ ಮಾಡಿರ್ತಾರೆ ಅಂತ ನೋಡಿ. ಸೊ ಒಂದು ನ್ಯೂಸ್ ಚಾನಲ್ ಅವ್ರು ಯಾವ ರೀತಿ ಮಾಡಿರ್ತಾರಪ್ಪ ಅಂತಂದರೆ, ಈಗ ಈ ಡ್ರಾ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡ್ರಾ ಮೇಲೆ ಕ್ಲಿಕ್ ಮಾಡಿ, ಶೇಪ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ವೇರ್, ಫಿಲ್, ಓಕೆ. ನೆಕ್ಸ್ಟು ಡ್ರಾ ಮಾಡಿ, ಯಾವ ಕಲರ್ ಬೇಕಾ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್ ಮಾರ್ಕ್. ಸೊ ಒಬ್ರು ಯಾವ ರೀತಿ ಅಂತ ರೀತಿ ಡಿಸೈನ್ ಮಾಡ್ಕೊಂಬಿಟ್ಟಿರ್ತಾರೆ, ಒಂದು ಟೆಂಪ್ಲೇಟ್ ರೀತಿ. ಈ ಕಡೆ ಸೈಡಲ್ಲಿ ಒಂದು ಫೋಟೋ, ಈ ಕಡೆ ಸೈಡಲ್ಲಿ ಒಂದು ಫೋಟೋ ಹಾಕೊಂಡ್ಬಿಟ್ಟು ತಮ್ನೇಲ್ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಈಗ ನಾನು ಇಲ್ಲಿ ಕಲರ್ ಹಾಕಿದ್ದೀನಲ್ವಾ, ಇದೇ ಜಾಗದಲ್ಲಿ ಫೋಟೋ ಹಾಕೊಂಡ್ಬಿಟ್ಟು ಒಂದು ಡಿಸೈನ್, ಗ್ರಾಫಿಕ್ ಡಿಸೈನ್ ಇರುವಂಥ ಫೋಟೋ ಹಾಕೊಂಡ್ಬಿಟ್ಟು ಇದ್ರ ಮೇಲೆ ಟೆಕ್ಸ್ಟ್ ಬಂದ್ಬಿಡ್ತಾರೆ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ ನೀವು ಕ್ರಿಯೇಟ್ ಮಾಡ್ಕೊಬೋದು ಇದರಲ್ಲಿ. ನೆಕ್ಸ್ಟ್ ತಿರ್ಗಾ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಆಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಈ ವೈಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈ ಫೋಟೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಬಂದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ತಮ್ನೇಲ್ ಸೈಜ್ ಇದೆಯಲ್ಲ ಅದೇ ಇದೆ. ಹಿಂಗೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳ್ಕೊಟ್ನಲ್ಲ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ, ಸೊ ಅದೇ ಫೋಟೋ ಇದು. ಬೇಕಾದ್ರೆ ನೋಡಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ, ರೀಸೈಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. 1280x720 ಕರೆಕ್ಟ್ ಆಗಿದೆ. ಸೊ ಡೈರೆಕ್ಟಾಗಿ ನಿಮಗೆ ಸ್ಟಾರ್ಟಿಂಗ್ ಆ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಬರೋದು ಕಷ್ಟ ಆಗುತ್ತೆ, ಟೈಮ್ ಹಿಡಿಯುತ್ತೆ ಅಂತಂದರೆ ಡೈರೆಕ್ಟಾಗಿ ಈ ಫೋಟೋನೇ ಹಾಕೊಂಬಿಡಿ. ಸೊ ನೆಕ್ಸ್ಟ್ ಈಗ ಈ ವಿಡಿಯೋಗೆ ಒಂದು ತಮ್ನೇಲ್ ಹಾಕಿದ್ದೀನಿ, ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದು ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಡ್ರಾ ಮೇಲೆ ಕ್ಲಿಕ್ ಮಾಡಿ, ತಿರ್ಗಾ ಡ್ರಾ ಮೇಲೆ ಕ್ಲಿಕ್ ಮಾಡಿ, ಶೇಪ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ವೇರ್, ಫಿಲ್, ಓಕೆ. ಒಂದು ಶೇಪ್ನ ಡ್ರಾ ಮಾಡ್ಕೊಳ್ಳೋಣ, ಕಲರ್ ಬಂದ್ಬಿಟ್ಟು ಈ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ, ಓಕೆ ಇಷ್ಟಿರಲಿ. ಸೊ ನೆಕ್ಸ್ಟ್ ಸ್ಟೆಪ್ ಈಗ ಟೈಪ್ ಮಾಡಬೇಕೀಗ ಮೊಬೈಲ್ನಲ್ಲಿ ತಮ್ನೇಲ್ ಮಾಡುವುದು ಹೇಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ, ಫಸ್ಟು ಮೊಬೈಲ್ನಲ್ಲಿ ಅಂತ. ಸೊ ಅದಕ್ಕೆ ಕನ್ನಡ ಕೀಬೋರ್ಡಲ್ಲೇ ಇದೆ ನೋಡಿ. ಇದು ಸ್ವಲ್ಪ ಬೋಲ್ಡ್ ಆಗಿಬಿಟ್ಟಿದೆ, ಸೊ ರೆಗ್ಯುಲರ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಇದು ಬಂದು ಅರ್ಚಿವೋ ಬ್ಲ್ಯಾಕ್ ರೆಗ್ಯುಲರ್ ಅಂತಿದೆಯಲ್ಲ, ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ರೀಸೈಸ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಿಷ್ಟು ಅಂತಂದ್ಬಿಟ್ಟು ಇದನ್ನು. ಸೊ ಈಗ ಮೊಬೈಲ್ನಲ್ಲಿ ಆಗಿದೆ. ಈಗ ನೆಕ್ಸ್ಟ್ ತಮ್ನೇಲ್ ಆ ಟೆಕ್ಸ್ಟ್ನ ಹಾಕೊಬೇಕು. ಅದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಯಾಕೆ ಸಪ್ರೇಟಾಗಿ ಟೆಕ್ಸ್ಟ್ ಕ್ರಿಯೇಟ್ ಮಾಡ್ಕೊತಿದ್ದೀನಿ ಅಂತ ಅಂದರೆ, ಸೊ ನಾವು ಸಪ್ರೇಟಾಗಿ ಒಂದೊಂದಕ್ಕೆ ಸಪ್ರೇಟ್ ಫಾಂಟ್ ಹಾಕೊಬೋದು, ಸಪ್ರೇಟ್ ಕಲರ್ ಹಾಕೊಬೋದು. ಸೊ ಅದಕ್ಕೋಸ್ಕರ ತಮ್ನೇಲ್, ಓಕೆ. ಇಲ್ಲಿ ಮಡಗಿ ನಿಮ್ಗೆ ಎಲ್ಲಿ ಬೇಕಲ್ಲಿ ಪೊಸಿಷನ್ ಮಾಡ್ಕೊಳ್ಳಿ. ಒಬ್ಬರು ಏನು ಮಾಡ್ತಾರೆ ಅಂದರೆ ಒಂದು ಟೆಕ್ಸ್ಟ್ ದೊಡ್ಡ, ಒಂದು ಟೆಕ್ಸ್ಟ್ ಸಣ್ಣ, ಅದೊಂಥರ ಡಿಸೈನ್ ಮಾಡ್ಕೊಬೋದು, ಟೈಪೋಗ್ರಫಿ ಡಿಸೈನು. ಸೊ ಅದನ್ನೆಲ್ಲ ನೀವು ಇದು ಪಿಕ್ಸಾರ್ಟ್ ಅಪ್ಲಿಕೇಶನ್ ಮಾಡ್ಕೊಬೋದು. ಸೊ ಈಗ ಅವನ್ನೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ಓಕೆ. ಸೊ ನಿಮಗೆ ಕೆಳಗಡೆ ತುಂಬಾ ಫಾಂಟ್ ಇರುತ್ತೆ. ಇಲ್ಲಿ ಎ ಅಂತ ಇರುತ್ತಲ್ಲ ಅದು ಫಾಂಟು. ಸೊ ಅಲ್ಲಿ ನೋಡಿ ತುಂಬಾ ಫಾಂಟ್ ಇರುತ್ತೆ. ಸೊ ನೀವು ಯಾವ್ದಾದ್ರು ಫಾಂಟ್ ಹಾಕೊಳ್ಳಿ, ಬಟ್ ಆದರೆ ಅದು ನೋಡೋರಿಗೆ ಅರ್ಥ ಆಗಬೇಕು ತಮ್ನೇಲ್ ಅಂತ. ನೋಡಿ ಇದು ಹಾಕೊಂಡ್ಬಿಟ್ರೆ ಅರ್ಥನೇ ಆಗಲ್ಲ ಅದೇನು ಅಂತ. ನೋಡಿ ತುಂಬ ಇದೆ, ಎಲ್ಲನೂ ನೋಡಿ ಒಂದ್ಸತಿ ಟ್ರೈ ಮಾಡಿ. 3D ಥರ ಕಾಣ್ತಾ ಇದೆ ಒಂಥರ, ಇದು 3 ಲೈನ್. ಸೊ ಈ ಥರ ತುಂಬ ಇದು ಇದೆ ಫಾಂಟು, ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅಂತ. ಸೊ ನಾನು ಬಂದು ಇದಕ್ಕೆ ಫಿಕ್ಸ್ ಆಗ್ತೀನಿ. ಓಕೆ, ಮೊಬೈಲ್ನಲ್ಲಿ ತಮ್ನೇಲ್. ನೆಕ್ಸ್ಟು ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಈಗ ಕಲರ್ ಏನಾದ್ರು ಚೇಂಜ್ ಮಾಡ್ಕೊಬೇಕು, ಇದು ಇಷ್ಟ ಆಗ್ತಾ ಇಲ್ಲ ಅಂತಂದರೆ ನಿಮ್ಗೆ ಯಾವ ಟೆಕ್ಸ್ಟ್ ಬೇಕು ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಮೇಲೆ ಕ್ಲಿಕ್ ಮಾಡಿ. ಬೇರೆ ಕಲರ್ ಬೇಕು ಅಂತಂದರೆ ಬೇರೆ ಕಲರ್ನ ಕೂಡ ನೀವು ಹಾಕೊಬೋದು. ಬಟ್ ಆದರೆ ನಾನು ವೈಟ್ಗೆ ಫಿಕ್ಸ್ ಆಗ್ತೀನಿ. ಮೊದಲೇ ಜಾತ್ರೆ ಹಂಗೆ ಕಾಣ್ತೈತೆ, ಇನ್ನೂ ಜಾತ್ರೆ ಆಗಿಬಿಡುತ್ತೆ ಆಮೇಲೆ. ಸೊ ನೆಕ್ಸ್ಟು ಸ್ಟ್ರೋಕು. ಸೊ ಈಗ ಮೊಬೈಲ್ನಲ್ಲಿ ಮೇಲೆ ಕ್ಲಿಕ್ ಮಾಡಿ, ಇದು ಸ್ಟ್ರೋಕ್ ಅಂದರೆ ಮೇಲ್ಗಡೆ ಔಟ್ಲೈನ್ ಚೇಂಜ್ ಮಾಡೋಣ, ಔಟ್ಲೈನ್ ಕಲರು ಝೂಮ್ ಆಗ್ತೀನಿ.
ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ ಆ ಥರ ಸ್ಟ್ರೋಕ್ ಕಲರ್ ಬರುತ್ತೆ. ರೆಡ್ ಕಲರ್ ಬೇಕಾ, ಯಾವ ಕಲರ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆರೆಂಜ್ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ. ಸೊ ನೆಕ್ಸ್ಟು ತಮ್ನೇಲ್ ಮೇಲೆ ಕ್ಲಿಕ್ ಮಾಡೋಣ. ಅದಕ್ಕೆ ಸ್ಟ್ರೋಕ್ ಬಂದ್ಬಿಟ್ಟು ರೆಡ್ ಕಲರ್ ಕೊಡೋಣ, ಇದು ಕಾಣುತ್ತೆ. ಸೊ ಬೇಕಾದ್ರೆ ಅಮೌಂಟ್ ಅಂತ ಇರ್ತಾರೆ, ಇದನ್ನು ಜಾಸ್ತಿ ಬೇಕಾದರೂ ಮಾಡ್ಕೊಬೋದು, ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ. ಓಕೆ. ನೆಕ್ಸ್ಟ್ ಮಾಡುವುದು ಅನ್ನೋದು ಆರೆಂಜಲ್ಲಿ ಇರಲಿ. ಆರೆಂಜ್ ಅಂತಂದರೆ ಮೊಬೈಲ್ನಲ್ಲಿಗೆ ಹಾಕೋದ್ನಲ್ಲ ಅದೇ ಕಲರು, ಎಲ್ಲೋನೋ ಆರೆಂಜ್ ಯಾವುದಾದ್ರು, ತಿರ್ಗಾ ಹೇಗೂ ಅದೇ ಇರಲಿ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್, ಇದು ಈಗ ನಾರ್ಮಲಾಗೇ ಕಾಣ್ತಿದೆ ಟೆಕ್ಸ್ಟ್. ಒಂದು ಸ್ವಲ್ಪ ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ ಕಾಣಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಶ್ಯಾಡೋಸ್ ಹಾಕಬೇಕು. ನೋಡಿ ಈಗ ಹೇಗೆ ಕಾಣ್ತಾ ಇದೆ ಅಂತ ನಿಮಗೆ ಮೊಬೈಲ್ನಲ್ಲಿ ಏನೋದು ಒಂಥರ ನಾರ್ಮಲ್ ಟೆಕ್ಸ್ಟ್ ಥರ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಶ್ಯಾಡೋ ಅಂತಿರುತ್ತೆ, ಈ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ. ಕಾಣ್ತಿದೆಯಾ? ಇನ್ನು ಕಾಣ್ತಾ ಇಲ್ವೇನೋ. ನೆಕ್ಸ್ಟ್ ಇಲ್ಲಿ ಪೊಸಿಷನ್ ಅಂತಿರುತ್ತೆ, ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಈ ಕೆಳಗಡೆ ಇರುತ್ತಲ್ಲ, ಕೆಳಗಡೆ ಮಾಡೋದು ನಿಮಗೆ ಅಲ್ಲಿ ನೋಡಿ ಶ್ಯಾಡೋ ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಬೇಡ, ಒಂಚೂರು ಒಂಥರ 3D ಥರ ಕಾಣುತ್ತಿದೆ. ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿಕೊಂಡ್ರೆ ನೋಡಿ ಒಂಥರ ಮೊಬೈಲ್ನಲ್ಲಿ ಅದು ಒಂಥರ ಎದ್ದು ಕಾಣೋ ಥರ ಕಾಣ್ತಿದೆ. ನೆಕ್ಸ್ಟ್ ಇಲ್ಲಿ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿ. ಜಾಸ್ತಿ ಮಾಡಿದ್ರೆ ಶ್ಯಾಡೋಸ್ ತುಂಬ ಜಾಸ್ತಿ ಆಗುತ್ತೆ, ಕಮ್ಮಿ ಮಾಡಿದ್ರೆ ಅದು ಟ್ರಾನ್ಸ್ಪರೆನ್ಸಿ ಕಮ್ಮಿ ಆಗುತ್ತೆ. ಸೊ ಇಷ್ಟಿರಲಿ. ನೋಡಿ ಮೊಬೈಲ್ನಲ್ಲಿ ಅದೊಂಥರ ಚೆನ್ನಾಗಿ ಕಾಣ್ತದೆ. ಅದು ಕಲರ್ ಕೂಡ ಚೇಂಜ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಕಲರ್ ಇರುತ್ತಲ್ಲ, ಕಲರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇರೆ ಕಲರ್ ಬೇಕು ಅಂದರೆ ಆ ಕಲರ್ ಕೊಟ್ಟರೆ ಆ ಕಲರಲ್ಲಿ ಬರುತ್ತೆ. ವೈಟ್ ಕಚ್ಚಾಡುವಾಗ ಕಾಣುತ್ತೆ, ಸೊ ಬ್ಲ್ಯಾಕೇ ಇರಲಿ. ಓಕೆ. ನೆಕ್ಸ್ಟು ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಕ್ಕೂ ಇದೇ ರೀತಿ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ, ಪೊಸಿಷನ್ ಒಂಚೂರು ಕೆಳಗಡೆ, ರೈಟ್, ಒಪಾಸಿಟಿ ಇಷ್ಟಿರಲಿ. ಬ್ಲರ್ ಮಾಡೋಣ, ಬ್ಲರ್ ಅಂತ ನೋಡಿ, ಅದರ ಬ್ಲರ್ ಆಗುತ್ತೆ. ಇಷ್ಟಿರಲಿ. ಒಪಾಸಿಟಿ ಬೇಕಾದ್ರೆ ಇನ್ನೂ ಜಾಸ್ತಿ ಇರಲಿ. ಪೊಸಿಷನ್ ಒಂಚೂರು ಮೇಲ್ ಮಾಡೋಣ. ಸೊ ನಿಮ್ಗೆ ಒಂದೇ ಸತಿ ಬರಲ್ಲ, ಇದು ಒಂದು 3-4 ಸತಿ ಪ್ರಯತ್ನ ಪಡಿ. ಕ್ಲೀನಾಗಿ ಕರೆಕ್ಟಾಗಿ ನಿಮಗೆ ಸಗದಾಗಿ ಬರುತ್ತೆ. ನೋಡಿ ಈಗ ಮೊಬೈಲ್ನಲ್ಲಿ ತಮ್ನೇಲ್ ಒಂದು ಕ್ಲೀನಾಗಿ ಬಂತು. ನೆಕ್ಸ್ಟು ಮಾಡುವುದು ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಆ ಥರ ಶ್ಯಾಡೋ ಮುಖಾಂತರ ಒಂಥರ 3D ಥರ ನಾವು ಕೂಡ ನಮ್ಮ ಟೆಕ್ಸ್ಟ್ನ ಮಾಡ್ಕೊಬೋದು. ಸೊ ಹೆಂಗೆ ಕಾಣ್ತಾ ಇದೆ? ನನ್ನ ಪ್ರಕಾರ ಅಂತೂ ಸೀರಿಯಸ್ಲಿ ಕಚ್ಚಾಡುವಾಗ ಕಾಣ್ತಾ ಇದೆ, ಆದರೂ ಏನೂ ಮಾಡೋಕ್ಕಾಗಲ್ಲ, ಇದೇ ಇರಲಿ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಎಲ್ಲ ಓಕೆ ಆಯಿತು ಅಂತ ಅಂದರೆ ಒಂದ್ಸತಿ ನೋಡ್ಕೊಳ್ಳಿ, ಎಲ್ಲೂ ಪ್ರಾಬ್ಲಮ್ ಇಲ್ಲ ಅಂತ. ಓಕೆ ಆಯಿತು ಅಂದರೆ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಈಗ ಒಂದು ಫೋಟೋ ಹಾಕೊಬೇಕು ಈ ಕಡೆ ಸೈಡ್ಗೆ, ಸ್ಕ್ರೀನ್ಶಾಟು ಅಂದರೆ ತಮ್ನೇಲ್ದು ಸ್ಕ್ರೀನ್ಶಾಟ್ ತೆಗೆದಿರೋ ಫೋಟೋ. ಸೊ ಅದಕ್ಕೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋಟೋ ಎಲ್ಲಿರುತ್ತೆ ನೋಡ್ಕೊಳ್ಳೋದ್ರ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಇದು ನನ್ನ ಚಾನಲ್ದೇನೆ ಫೋಟೋ, ನಾನು ಹಾಕಿರೋ ವೀಡಿಯೋಗಳದ್ದು. ನೆಕ್ಸ್ಟ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ, ಕ್ರಾಪ್ ಮಾಡ್ಕೊಂಬೋಣ ಎಷ್ಟು ಬೇಕಷ್ಟು ನಮಗೆ ಫೋಟೋ ಅಂತ. ಓಕೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಸ್ಕೇಲ್ ಮಾಡ್ಕೊಳ್ಳೋಣ ಅಷ್ಟೆ. ಬಂತು ಇದು ತಮ್ನೇಲ್ದು ಫೋಟೋಗಳು, ಈ ಕಡೆ ಟೆಕ್ಸ್ಟು. ಬಟ್ ಆದರೆ ಇದು ಯೂಟ್ಯೂಬ್ದೇನೆ ಅಂತ ತುಂಬ ಜನಕ್ಕೆ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಯೂಟ್ಯೂಬ್ ಫೋಟೋನು ಹಾಕೊಳ್ಳೋಣ. ಸೊ ಅದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಫೋಟೋ. ಯೂಟ್ಯೂಬ್ದೊಂದು PNG ಫೋಟೋ ಐತೆ, ಅದನ್ನು ಹಾಕೊತಾ ಇದ್ದೀನಿ ನೋಡಿ. ಯೂಟ್ಯೂಬ್ ಎಷ್ಟು ಜಾತ್ರೆ ಮಾಡ್ಬೋದು ಅಷ್ಟು ಜಾತ್ರೆ ಮಾಡ್ತಾಯಿದ್ದೀನಿ. ನೀವು ಈ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ, ಸ್ಟ್ಯಾಂಡರ್ಡಾಗಿ ಮಾಡಿ. ನೆಕ್ಸ್ಟ್ ನೀವು ತುಂಬ ಜನ ಯೂಟ್ಯೂಬ್ ವೀಡಿಯೋಸ್, ತುಂಬ ಯೂಟ್ಯೂಬ್ ತಮ್ನೇಲ್ ನೋಡಿರ್ತೀರ ಗೊತ್ತು, ಎಲ್ಲೋ ಒಂದು ಕಡೆ ಸರ್ಕಲ್ ಹಾಕ್ಬಿಟ್ಟಿರ್ತಾರೆ ರೌಂಡ್ಗೆ. ನಮ್ಗೆ ಅದು ನೋಡ್ತಿದ್ರೆ ಏನೋ ಒಂಥರ ಕುತೂಹಲ, ಏನೋ ಇರಬೇಕು ಅಂತಂದ್ಬಿಟ್ಟು ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಬಿಡ್ತೀವಿ. ಸೊ ಅದನ್ನು ಹಾಕೋದು ಹೇಗೆ ಆ ಥರ ಸರ್ಕಲ್ನ ಅಂತಂದರೆ, ತಿರ್ಗಾ ಶೇಪ್ ಡ್ರಾ ಮೇಲೆ ಕ್ಲಿಕ್ ಮಾಡಿ. ಡ್ರಾ, ಶೇಪ್, ಸರ್ಕಲ್, ಸ್ಟ್ರೋಕ್ ಇರಲಿ, ಫಿಲ್ ಬೇಡ, ಸ್ಟ್ರೋಕ್ ಇರಲಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಒಂದು ಸರ್ಕಲ್ನ ಡ್ರಾ ಮಾಡಿ ಯಾವ ರೀತಿ ನೋಡಿ, ಈ ಥರ ನೀವು ಸರ್ಕಲ್ ಶೇಪ್ನ ಹಾಕೊಬೋದು. ನೆಕ್ಸ್ಟ್ ಕಲರ್ ಯಾವ್ದು ಬೇಕು ಅಂತ ನೋಡ್ಕೊಳ್ಳಿ, ರೆಡ್. ಓಕೆ. ನೆಕ್ಸ್ಟ್ ಆ್ಯರೋ ಮಾರ್ಕ್ ಏನಾದ್ರು ಹಾಕಬೇಕು ಅಂತಂದರೆ ತಿರ್ಗಾ ಶೇಪ್ ಮೇಲೆ ಕ್ಲಿಕ್ ಮಾಡಿ. ಆ್ಯರೋ ಮಾರ್ಕ್ ಇರುತ್ತೆ ನೋಡಿ, ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ, ಅದು ಬಿಡ್ತು ಅಂದರೆ ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ, ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ. ಯಾವ ಆ್ಯರೋ ಮಾರ್ಕ್ ಬೇಕು ಆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ, ಡ್ರಾ ಮಾಡಿ. ಅಷ್ಟೇ. ಆ್ಯರೋ ಮಾರ್ಕ್ನು ಕೂಡ ನೀವು ಇದೇ ರೀತಿ ಹಾಕ್ಬೋದು. ಸೊ ನೆಕ್ಸ್ಟು ಎಲ್ಲ ಓಕೆ ಆಯಿತು ಅಂತ ಅಂದರೆ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ತಿರ್ಗಾ ಈ ರೈಟ್ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಸೇವ್ ಆಗುತ್ತೆ. ನೋಡಿ ಇಷ್ಟು ಮಾಡಿಕೊಂಡು ನೀವು ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಬೋದು. ನಾನು ಇಲ್ಲಿ ಬರೀ ನಿಮಗೆ ಬೇಸಿಕ್ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇ, ಹಿಂಗೆ ಮಾಡ್ಕೊಬೇಕು, ಹಿಂಗೆ ಮಾಡ್ಕೊಬೇಕು ಅಂತ. ನೆಕ್ಸ್ಟ್ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು, ಏನೇನು ಬೇಕು ಅದನ್ನು ನೀವು ಮಾಡ್ಕೊಳ್ಳಿ. ಇನ್ನು ಹೇಳ್ಬೇಕಾಗಿತ್ತು ಇನ್ನು 3D ಬಗ್ಗೆ ಮತ್ತು ಬ್ಯಾಕ್ಗ್ರೌಂಡ್ ಇದ್ರ ಬಗ್ಗೆ ಎಲ್ಲ ತುಂಬ ತಿಳಿಸ್ಬೇಕಾಗಿತ್ತು. ಬಟ್ ಟೈಮ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೂ ಬೋರ್ ಆಗುತ್ತೆ ಅಂತ ಜಾಸ್ತಿ ಹೇಳಕ್ಕೆ ಹೋಗಲಿಲ್ಲ. ಮತ್ತು ಈ ಪಿಕ್ಸಾರ್ಟ್ ಅಪ್ಲಿಕೇಶನ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ತಮ್ನೇಲ್ ಕ್ರಿಯೇಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಅದನ್ನು ನಮ್ಮ ಯೂಟ್ಯೂಬ್ ವಿಡಿಯೋಗೆ ಆ್ಯಡ್ ಮಾಡಬೇಕು. ಯಾವ ರೀತಿ ಆ್ಯಡ್ ಮಾಡೋದು? ಸೊ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ತಮ್ನೇಲ್ ಆ್ಯಡ್ ಮಾಡಬೇಕು ಅಂತಂದರೆ ನಿಮಗೆ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಬೇಕು. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಆಗಿ ಸಿಗುತ್ತೆ. ಅದನ್ನು ನೀವು ಕ್ರೋಮಲ್ಲೂ ಕೂಡ ಹೋಗಿ ಹಾಕೊಬೋದು. ಬಟ್ ಅದು ಸ್ವಲ್ಪ ಜನಕ್ಕೆ ಕಷ್ಟ ಆಗುತ್ತೆ ಮತ್ತು ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಅದಕ್ಕೆ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಪ್ಲಿಕೇಶನ್ ಇತ್ತು ಅಂತಂದರೆ ಬೇಗ ಹಾಕ್ಬಿಡ್ಬೋದು ಈಸಿಯಾಗಿ. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟ್ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿ. ನೆಕ್ಸ್ಟ್ ಈ 3 ಗೆರೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಡ್ರಾಪ್ ಡೌನ್ ಮೆನು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ನಿಮ್ಮ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಿಲಮ್ ಗುರು ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಯೂಟ್ಯೂಬ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ತಿರ್ಗಾ ಆ 3 ಗೆರೆ ಮೇಲೆ ಕ್ಲಿಕ್ ಮಾಡಿ. ತಿರ್ಗಾ ಈ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಯಾವ ವೀಡಿಯೋಗೆ ನೀವು ತಮ್ನೇಲ್ ಚೇಂಜ್ ಮಾಡ್ಕೊಬೇಕು ಅನ್ಕೊಂತೀರ ಆ ವೀಡಿಯೋ ನೋಡಿ. ನಾನು ಈ ವಿಡಿಯೋ ತಮ್ನೇಲ್ ಚೇಂಜ್ ಮಾಡಬೇಕು, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟು ಇಲ್ಲಿ ನಿಮಗೆ ಪೆನ್ಸಿಲ್ ಅಥವಾ ಪೆನ್ ಥರ ಕಾಣ್ತಿರ್ತಾರೆ, ಎಡಿಟ್ ಸಿಂಬಲ್ ಇದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಎಡಿಟ್ ತಮ್ನೇಲ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಸ್ಟಮ್ ತಮ್ನೇಲ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿರುತ್ತೆ ನೋಡಿಕೊಂಡು. ಸೊ ನೋಡಿ ತಮ್ನೇಲ್ ಬಂತು ನೋಡಿ, ಕರೆಕ್ಟಾಗಿ ಫಿಟ್ ಆಗಿದೆ, ನಾವೇನು ಅಡ್ಜಸ್ಟ್ಮೆಂಟ್ ಮಾಡೋಂಗಿಲ್ಲ. 1280 × 720 ಹೇಳೋದಲ್ಲ, ಅದು ಇದಕ್ಕೆ ಕರೆಕ್ಟಾಗಿ ನೋಡಿ ಫಿಟ್ ಆಗಿದೆ. ನಾವೇ ಬೇರೆ ರೆಸಲ್ಯೂಷನ್ ಹಾಕಿರ್ತೀವಿ ಅಂತಂದರೆ ಝೂಮ್ ಆಗಿರುತ್ತೆ ಅಥವಾ ಅಲ್ಲಿ ಕ್ರಾಪ್ ಮಾಡ್ಕೊಬೇಕಾಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ ಬರುತ್ತೆ. ಕರೆಕ್ಟಾಗಿ 1280 × 720 ರೆಸಲ್ಯೂಷನಲ್ಲೇ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ನೆಕ್ಸ್ಟು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ತಮ್ನೇಲ್ನ ಈಸಿಯಾಗಿ ಚೇಂಜ್ ಮಾಡ್ಕೊಬೋದು. ನೋಡಿ ಸೇವ್ ಆಗಿದೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ತಮ್ನೇಲ್ನ ಈಸಿಯಾಗಿ ಹಾಕೊಬೋದು. ಏನಾದ್ರು ಡೌಟ್ ಬಂತು ಅಂತಂದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.